ಈಗ ಕೆಲವೊಂದು ರಾಜ್ಯಗಳಲ್ಲಿ ಮಾಂಗಲ್ಯ ಧಾರಣೆನ ಮಾಡಲ್ಲ ಮದುವೆಲಿ, ಆಮೇಲೆ ಅವ್ರದ್ದು ಗೃಹ ಪ್ರವೇಶ ಇನ್ನೊಂದೇನೋ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ಎಷ್ಟು ಡಿಫ್ರೆನ್ಸ್ ಅಂತ ಅನಿಸ್ತು? ಏನ್ ಡಿಫ್ರೆಂಟ್ ಆಗಿತ್ತು? ತುಂಬ ಡಿಫ್ರೆಂಟ್ ಅನಿಸ್ತು ನನಗೆ. ಒಂದು ನನಗೆ ಇವಾಗಲೂ ನೆನಪಿದೆ, ಶಾಸ್ತ್ರ ನಡೀತಾ ಇತ್ತು, ಮಾಂಗಲ್ಯ ಶಾಸ್ತ್ರ, ಇನ್ನು ಮಾಂಗಲ್ಯ ಹಾಕೋ ಟೈಮ್. ಭಟ್ರು ಹೇಳಿದ್ರು ಅವ್ರ ಕಡೆ ನಿಮ್ಮ ಕಡೆಯವ್ರದ್ದೆಲ್ಲ ಮಾಂಗಲ್ಯ ಟಚ್ ಮಾಡಿಸಿ ಇದಕ್ಕೆ ಅಂತ. ನೋಡಿದರೆ ಅವ್ರ ಕಡೆಯಿಂದ ತುಂಬ ಮಂದಿ ಮಾಂಗಲ್ಯ ಹಾಕೊಂಡೇ ಇಲ್ಲ, ಯಾಕಂದರೆ ಅವ್ರಿಗೆ ಸಿಂಧೂರ್ ಇಂಪಾರ್ಟೆಂಟ್. ಇನ್ನು ಮತ್ತೆ ನಾವು ನಮ್ಮ ಕಡೆಯವ್ರದ್ದೆಲ್ಲ ಮಾಂಗಲ್ಯ ಟಚ್ ಮಾಡಿ ನಮ್ಮದು ಮಾಂಗಲ್ಯ. ಸೊ ಅದೊಂದು ನನಗೂ ಬೇರೆ ಥರ ಅನಿಸ್ತು. ಮತ್ತು ಅವ್ರದ್ದು ಸಿಂಧೂರ್ ಇಂಪಾರ್ಟೆಂಟ್ ಅವ್ರಿಗೆ. ನಾವಿವಾಗ ಮದುವೆ ಟೈಮಲ್ಲಿ ಕುಂಕುಮ ಇಲ್ಲಿಟ್ಟರೆ ಅವ್ರಿಗೆ ಮದುವೆ ಟೈಮಲ್ಲಿ ಕುಂಕುಮ ಇಲ್ಲೇ ಹಾಕಬೇಕು. ಆ್ಯಕ್ಚುಲಿ ಮಂಗಳೂರಲ್ಲಿ ನಾವು ಚಿಕ್ಕದ್ರಿಂದ ಇಲ್ಲಿ ಹಾಕ್ತೀವಿ, ನಮಗೆ ಅದು ಅಂತ ಡಿಫ್ರೆನ್ಸ್ ಏನಿಲ್ಲ. ಬಟ್ ಅವರಲ್ಲಿ ಮದುವೆ ಆದಮೇಲೆ ಮಾತ್ರ ಇಲ್ಲಿ ಸಿಂಧೂರು ಹಾಕಬೇಕಂತೆ. ಮಂಗಳೂರಲ್ಲಿ ಐ ಥಿಂಕ್ ದಟ್ಸ್ ಲೈಕ್ ಅ ವೆರಿ ಕಾಮನ್ ಥಿಂಗ್. ನಾವು ಇಲ್ಲಿ ನಾರ್ಮಲ್ ಟೆಂಪಲ್ ಹೋದ್ರೂ ನಾವು ಇಲ್ಲಿ ಹಾಕೊಂಡ್ಬಿಡ್ತೀವಿ. ಸೊ ಅದೊಂದು ಡಿಫ್ರೆಂಟ್ ಅನಿಸ್ತು. ಇನ್ನು ಗೃಹ ಪ್ರವೇಶ ಹೋದ್ವಿ, ಎಷ್ಟೊಂದು ರಿಚುವಲ್ಸ್. ಐ ಮೀನ್ ಮಂಗಳೂರಲ್ಲಿ ಏನಿಲ್ಲ, ಗೃಹ ಪ್ರವೇಶ ನಮ್ದು ಅಕ್ಕಿ ಒಂದು ಬೀಳ್ಸ್ಬಿಟ್ರೆ ಗೃಹ ಪ್ರವೇಶ ಆಯಿತು ಅಲ್ಲಿ. ಅದಾದಮೇಲೆ ಒಂದಿಷ್ಟು ರಿಚುವಲ್ಸ್. ಒಂದು ರಿಚುವಲ್ ಇತ್ತು, ಎಂತ ಅವ್ರ ತಮ್ಮ ಬಂದು ನನ್ನ ಮಡ್ಲಲ್ಲಿ ಕೂತ್ಕೊಂಡು ಹೇಳಬೇಕು, ಅವ್ರಿಗೆ ನಾನು ಲಡ್ಡು ತಿನ್ನಿಸಿ ಗಿಫ್ಟ್ ಕೊಡಬೇಕು. ಆಗ ಅವ್ರು ಹೇಳ್ತಾರೆ ನಿನಗೆ ಮಗು ಆಗುತ್ತೆ, ಮಗು ಆಗುತ್ತೆ, ಮಗ ಆಗುತ್ತೆ, ಆ ಥರ ಏನೋ. ಅದೊಂದು ರಿಚುವಲ್. ಅವ್ರು ಹೇಳಬೇಕು, ಅವ್ರ ತಮ್ಮ, ಅದೊಂದು ರಿಚುವಲ್ ಅಂತೆ. ಸೊ ನನಗೂ ಅನಿಸ್ತು, ಅಯ್ಯೋ ಇದು ಏನಪ್ಪ ಇದು ಅಂತ. ಆಮೇಲೆ ಅದನ್ನು ಅಂದ್ಕೊಂಡೆ, ಅದು ಯಾಕೆ ಮಗ ಆಗಬೇಕು ಅಂತ ಹೇಳ್ತಾರೆ ಅಂತ. ಮತ್ತು ಇನ್ನು ತುಂಬ ಮತ್ತು ರಿಂಗ್ದು ಟ್ರೆಡಿಷನ್ ಆ್ಯಕ್ಚುಲಿ ಮಂಗಳೂರಲ್ಲಿ ನಮಗೆ ಇಲ್ಲ. ರಿಂಗ್ ಹುಡ್ಕೋ ಏನೋ ಟ್ರೆಡಿಷನ್ ಇತ್ತು, ಅದು ನಮಗೆ ಮಂಗಳೂರಲ್ಲಿ ಇರಲಿಲ್ಲ. ಒಂದು ಕಾಮನ್ ಟ್ರೆಡಿಷನ್ ಅನಿಸ್ತು, ನಾವು ಕೈಗೆ ಒಂದು ನಾಂದಿ ಅಂತ ಕಟ್ತೀವಿ ಮಂಗಳೂರಲ್ಲಿ. ಸೊ ನಾನು ಅಂದ್ಕೊಂಡೆ ಅವ್ರ ಕಡೆ ಇರಲಿಕ್ಕಿಲ್ಲ ಅಂತ. ಅದನ್ನು ನೋಡಿದರೆ ಅವ್ರು ಅಲ್ಲಿಂದ ಬರುವಾಗ ಅವರು ಕಟ್ಕೊಂಡು ಬಂದಿದ್ದಾರೆ. ಅಲ್ಲಿ ನಾಂದಿ ಮದುವೆ ಆದಮೇಲೆ ನಾಂದಿ ಓಪನ್ ಮಾಡೋದೇ ಒಂದು ಟ್ರೆಡಿಷನ್. ಒಂದು ಕೈಯಲ್ಲಿ ನಾನು ಅವ್ರದ್ದು ಓಪನ್ ಮಾಡಬೇಕು, ಒಂದು ಕೈಯಲ್ಲಿ ಅವ್ರು ನಂದು ಓಪನ್ ಮಾಡಬೇಕು, ಅದು ಒಂದು ಟ್ರೆಡಿಷನ್. ಸೊ ಇಂಥ ಚಿಕ್ಕ 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 ತುಂಬ ಟ್ರೆಡಿಷನ್ಸ್ ಇತ್ತು ಅಲ್ಲಿ. ಎಷ್ಟು ರಿಚುವಲ್ಸ್ ಮಾಡಿದ್ವಿ ಅಂದರೆ ನನಗೆ ಅನಿಸ್ತಾ ಇತ್ತು. ಐ ಮೀನ್ ಮತ್ತು ನಮಗೆ ಸಾಮಾನ್ಯವಾಗಿ ನಾವು ಹೋಗಿ ನಮ್ಮ ದೈವಗೆ ನಮಸ್ಕಾರ ಮಾಡ್ತೀವಿ ಮದುವೆ ಆದಮೇಲೆ. ಅಲ್ಲಿ ಅವ್ರಿಗೆ ದೇವತಾ ಲೋಗ್ ಅಂತ ಇದ್ದಾರೆ. ಅವರ ಊರಿಗೆ ಹೋಗಿ, ಅವ್ರ ಹಳ್ಳಿಗೆ ಹೋಗಿ, ಅಲ್ಲಿ ಅವ್ರ ಜಾಗ ಎಲ್ಲಿದೆ, ಅವ್ರ ಫೀಲ್ಡ್ಸ್ ಎಲ್ಲ ಎಲ್ಲಿದೆ, ಅಲ್ಲಿ ಹೋಗಿ ಅವ್ರಿಗೆ ದೀಪ ಹಚ್ಚಿ, ಆ ಥರ ಎಲ್ಲ. ಸೊ ನಮ್ಮದೇ ಥರ ಆದರೆ ಸ್ವಲ್ಪ ಡಿಫ್ರೆಂಟ್, ಸೇಮ್ ಬಟ್ ಡಿಫ್ರೆಂಟ್ ಹೇಳ್ತಾರಲ್ಲ, ಆ ಥರ.